ಇನ್ನು ಮುಖ್ಯಮಂತ್ರಿ ನಿವಾಸದಲ್ಲೂ ಕೂಡ ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ. ಸಚಿವರೆಲ್ಲರೂ ಕೂಡ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಓಕೆ, ಈ ನಡುವೆ ಸಿಎಂ ವಿರುದ್ಧ ಇವತ್ತೇ ಲೋಕಾಯುಕ್ತ ಎಫ್ಐಆರ್ ಸಾಧ್ಯತೆ. ಹಾಗಾಗಿ ಸಿಎಂ ಕಾವೇರಿ ನಿವಾಸದಲ್ಲಿ ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ. ಮುಖ್ಯಮಂತ್ರಿಗಳ ನಿವಾಸಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಆಗಮಿಸಿದ್ದಾರೆ. ಈಗಾಗಲೇ ಕಾನೂನು ಸಚಿವ ಎಚ್ ಕೆ ಪಾಟೀಲ್, ಎಂ ಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಬಂದಿದ್ದಾರೆ. ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಮುಂದಿನ ಕಾನೂನು ಹೋರಾಟದ ಬಗ್ಗೆ ಇವರೆಲ್ಲರೂ ಕೂಡ ಈಗ ಚರ್ಚೆ ಮಾಡಿದ್ದಾರೆ. ಅದನ್ನೇ ಮುಖ್ಯಮಂತ್ರಿಗಳು ಹೇಳಿದ್ದು, ಎಲ್ಲರ ಜೊತೆ ನಾನು ಚರ್ಚೆ ಮಾಡ್ತೀನಪ್ಪ, ಮಾಡಿ ಡಿವಿಷನಲ್ ಬೆಂಚ್ಗೆ ಹೋಗಬೇಕಾ, ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾ ತೀರ್ಮಾನ ಮಾಡ್ತೀವಿ. ಅಂದರೆ ಈ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಡಿವಿಷನಲ್ ಕೋರ್ಟ್ಗೆ ಹೋಗಬೇಕಾ, ಡಿವಿಷನಲ್ ಬೆಂಚ್ಗೆ, ಅದೆಲ್ಲವನ್ನ ಮಾಡ್ತೀವಿ ಅಂತ ಕಾನೂನು ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂತೆ ಸಿಎಂ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾನೂನು ಹೋರಾಟ ಅಂತಂದರೆ ಮೇಲ್ಮನವಿಯನ್ನು ಸಲ್ಲಿಸುವುದು. ವಿಭಾಗೀಯ ಪೀಠಕ್ಕೆ ಹೈಕೋರ್ಟ್ನಲ್ಲಿ ಸಲ್ಲಿಸಬಹುದು. ಎಫ್ಐಆರ್ ದಾಖಲಾದ ಮೇಲೆ ಮುಂದಿನ ಪ್ರಕ್ರಿಯೆಯನ್ನು ನಡೆಸೋಣ ಅಂತ ಇವತ್ತಾಗತ್ತಲ್ಲ ಎಫ್ಐಆರ್. ಸಿಂಘ್ವಿ ಸೇರಿದಂತೆ ಕೆಲ ಹಿರಿಯ ವಕೀಲರ ಜೊತೆ ಈಗಾಗಲೇ ಅವರು ಚರ್ಚೆಯನ್ನು ಮಾಡಿದಾರಂತೆ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ಅವ್ರಿಗೊಂದು ಚರ್ಚೆ ಮಾಡಿದ್ದಾರೆ. ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದರೆ ಸೇಫಾ ಅಂತ ಸಿಂಘ್ವಿ ಟೀಮ್ ಸೂಚಿಸಿದ ಮೇಲೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಅಂತ ಗೊತ್ತಾಗಿದೆ. ಸಭೆಯಲ್ಲಿ ಈ ಎಲ್ಲ ವಿಚಾರದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿದ್ದಾರೆ ಹಿರಿಯ ಸಚಿವರ ಜೊತೆನಲ್ಲಿ.